ಕ್ಲಾರಿಫಿಕೇಶನ್ ಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಚಾರ ಅಂದರೆ, ನಮ್ಮ ಶಾಸಕರು ಯಾವುದೇ ಅಕ್ರಮ ಮಾಡಿಲ್ಲ, ಯಾವುದೇ ಸರ್ಕಾರಿ ಜಮೀನಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿಲ್ಲ, ಯಾವುದೇ ಜಮೀನು ಗುಳುಮ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ನನ್ನ ವಿರುದ್ಧ ಪ್ರೆಸ್ ಮೀಟ್ಗಳೆಲ್ಲ ಮಾಡಿ ಏನೇನೋ ಮಾಡಿ ಮಾತಾಡ್ತಾ ಇದ್ರಲ್ಲ, ಇವ್ರಿಗೊಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಚಾರ ಅಂದರೆ, ನಿಮ್ಗೆ ಇಲ್ಲೊಂದು ನೋಟಿಸ್ ಹಾಕ್ತೀನಿ ನೋಡಿ. RI ಕಚೇರಿಯಿಂದ ಬರುತ್ತೆ. ಯಾರಿಗೆ? SN ಸುಬ್ಬಾರೆಡ್ಡಿ ಬಿನ್ ನಂಜುಂಡಪ್ಪ ಉರುಫ್ ನಂಜುಂಡ್ ರೆಡ್ಡಿ, ಚಿನ್ಕಾಯಿಲ್ಪಲ್ಲಿ ಗ್ರಾಮ, ಗುಳೂರು ಹೋಬಳಿ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ. ಈ ಕಡೆ ಈ ನೋಟಿಸ್ ಕೊಟ್ಟಿರೋಂಥದ್ದು RI ಕಸ್ಬಾ ಹೋಬಳಿ, ಬಾಗೇಪಲ್ಲಿ ತಾಲೂಕು RI ಅವರು ಈ ನೋಟಿಸ್ ಕೊಟ್ಟಿರ್ತಾರೆ. ಈ ನೋಟಿಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಕೊತ್ತಕೋಟೆ ಗ್ರಾಮ ಸರ್ವೆ ನಂಬರ್ 116ರಲ್ಲಿ ನಿಮಗೆ ಯಾವ ರೀತಿ ಜಮೀನು ಬಂದಿರುತ್ತದೆ ಎಂದು ದಾಖಲಾತಿಗಳೊಂದಿಗೆ ಈ ಕಚೇರಿಗೆ ನೋಟಿಸ್ ತಲುಪಿದ ತಕ್ಷಣ ಹಾಜರಾಗತಕ್ಕದ್ದು. ದಾಖಲಾತಿಗಳು ಇಲ್ಲದಿದ್ದ ಪಕ್ಷದಲ್ಲಿ ನೀವುಗಳು ಒತ್ತುವರಿ ಮಾಡಿಕೊಂಡಿರುವ ಜಮೀನನ್ನು ಸರ್ಕಾರಕ್ಕೆ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸುವುದು. ಇಲ್ಲದಿದ್ದ ಪಕ್ಷದಲ್ಲಿ ನಿಮ್ಮಗಳ ವಿರುದ್ಧ ಕರ್ನಾಟಕ ಭೂ ಸುಧಾರಣೆ 1964ರ ಕಾಲಂ 104 ಮತ್ತು 192A ನಿಯಮಾನುಸಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ಮನವಿ ಮಾಡುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾರೆ. ಈ SN ಸುಬ್ಬಾರೆಡ್ಡಿ ಅನ್ನೋ ವ್ಯಕ್ತಿ ಯಾರಂತ ಹೇಳ್ಬಿಟ್ಟು ಗೊತ್ತಲ್ಲ ಎಲ್ರಿಗೂ. ಕೊತ್ತಕೋಟೆ ಗ್ರಾಮದಲ್ಲಿ ಮಾಡ್ಕೊಂಡಿರೋಂಥದ್ದು. ಪ್ರೆಸೆಂಟ್ ಹೆಸರಲ್ಲಿ ಕೂಡ 2 ಎಕರೆ ಜಮೀನಿದೆ ಅಲ್ಲಿ, ಆ ಜಾಗದಲ್ಲಿ. ಆ ಜಮೀನು ನಮ್ಗೆ ಬೇಡ. ಆದರೆ 77 ಎಕರೆ ಸರ್ಕಾರಿ ಗೋಮಾಳ ಇರೋಂಥ ಜಮೀನನ್ನ ಅಕ್ರಮ ಕಾಂಪೌಂಡ್ ಹಾಕಿದಾರಲ್ಲ ಮಾನ್ಯ ಶ್ರೀ ಶಾಸಕರು, ఈ విచారకు సంబంధపట్టంగే మా ఎమ్మెల్యే ఉత్తమైన పొత్తిగించప్ప, మా ఎమ్మెల్యే తప్పు చేసేసింది లేదు, మా ఎమ్మెల్యే ఏమన్నా తప్పు చేసింది నువ్వు చూపించుడిస్తే ఈ పక్క మీసాలు తీసిస్తాము, ఆ పక్క నీ విరుద్ధం పోరాటం చేసిస్తాము, నా పేర్లో ఉండే ಜಮೀನಂತ మీకు ಇಚ್ಚಿಡ್ತಾನು ಅಂದ್ರೆ ನನ್ನ ಹೆಸರಲ್ಲಿರೋ ಜಮೀನೆಲ್ಲ ಕೊಟ್ಬಿಡ್ತೀನಿ, ಮೀಸೆಗಳು ತೆಗೆದು ಬಿಡ್ತೀನಿ, ನಾವು ಅದು ಮಾಡಿಬಿಡ್ತೀರಿ ಇದು ಮಾಡಿಬಿಡ್ತೀರಿ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಲ್ಲ. ಇವಾಗ RI ಕಚೇರಿಯಿಂದ ನೋಟಿಸ್ ಬಂದೈತಿ ನಿಮ್ಮ MLAಗೆ, ನೀವಾಗ ನೀವು ಒತ್ತುವರಿ ತೆರವು ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ. ಆದ್ರೂ ಇಲ್ಲಿ ಗಂಟ ತೆರವಾಗಿಲ್ಲ. ತೆರವಾಗದಿರ ಇರೋದ ಕಾರಣ ಏನು ಗೊತ್ತಾ? ಆ ನೋಟಿಸ್ ಬಂದಿದ ತಕ್ಷಣ ಅಲ್ಲಿ ಕೆಲಸ ಮಾಡ್ತಾ ಇರೋಂಥ RIಗೆ ವಿಪರೀತ ಟಾರ್ಚರ್ ಕೊಡ್ತಾರೆ, ತುಂಬಾ ಕೆಲಸ ಕೊಡ್ತಾರೆ, ಹಿಂಸೆ ಕೊಟ್ಬಿಡ್ತಾರೆ ಆ ವ್ಯಕ್ತಿಗೆ ಪಾಪ. ಆದ್ರೆ ಈಗ ನಾವು ನಮ್ಮ ಸಂಘಟನೆಯಿಂದ ಹೊಸದಾಗಿ ಆ ಗ್ರಾಮದಲ್ಲಿರುವಂತಹ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿರೋಂತಹ SN ಸುಬ್ಬಾರೆಡ್ಡಿ ಅಲಿಯಾಸ್ ಫ್ಯಾಕ್ಷನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ MLA ಅವರ ವಿರುದ್ಧ ಕ್ರಮ ಕೈಗೊಂಡು ಆ ಒತ್ತುವರಿ ಆಗಿರುವಂತಹ ಜಮೀನು ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.